ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 24ರ ಚುನಾವಣಾ ಫಲಿತಾಂಶದ ಭವಿಷ್ಯ ನೋಡಿದ ಬ್ರಿಟನ್ ಸಮೀಕ್ಷಾ ವರದಿ. ಇಲ್ಲೆಲ್ಲ ಸಮೀಕ್ಷೆ, ಗ್ರೌಂಡ್ ರಿಪೋರ್ಟ್, ಒಪಿನಿಯನ್ ಪೋಲ್ಗಳನ್ನು ನೋಡ್ತಾ ಇರ್ತೀವಿ. ಹಾಗಾದರೆ ಬ್ರಿಟನ್ನ ಎಕನಾಮಿಸ್ಟ್ ಸಮೀಕ್ಷಾ ವರದಿ ಏನು ಹೇಳ್ತಾ ಇದೆ? ದಿ ಎಕನಾಮಿಸ್ಟ್ ಲೇಖನ ಈಗ ಅಚ್ಚರಿಗೆ ಕಾರಣ ಆಗಿರೋದು. ಮೋದಿ, ರಾಹುಲ್ ಗಾಂಧಿ 24ರ ಚುನಾವಣಾ ಭವಿಷ್ಯ ಏನಾಗುತ್ತೆ, ಹಿಂದೆ ಕಾಂಗ್ರೆಸ್ಗೆ ಇದ್ದಂತಹ ಯಾವ ಬಲ ಈಗ ಮೋದಿಗೆ ಸಿಕ್ಕಿದೆ, ಇದನ್ನೆಲ್ಲ ವಿವರಿಸ್ತಾ ಹೋಗ್ತಿರೋದು. ಇಡೀ ವಿಶ್ವದಲ್ಲಿರುವಂಥ ಟ್ರೆಂಡ್ಗೆ ವಿರುದ್ಧವಾಗಿ ಮೋದಿಗೊಂದು ಬಲ ಇದೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ. ಹಾಗಾದರೆ ರಿಸಲ್ಟ್ ಏನಾಗುತ್ತೆ? ಕೇಜ್ರಿವಾಲ್ ಎಫೆಕ್ಟ್ ಅನ್ನು ಕೂಡ ಈ ವರದಿಯಲ್ಲಿ ನೋಡಬಹುದು ನಾವು. ನೆಗೆಟಿವ್ ಆಗುತ್ತಾ ಬಿಜೆಪಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ವಿದೇಶಗಳು ಭಾರತದಲ್ಲಿ ಪ್ರಜಾಪ್ರಭುತ್ವ ಸರಿ ಇಲ್ಲ, ಕಾಂಗ್ರೆಸ್ ಅಕೌಂಟ್ಗೆ ಸಂಬಂಧಪಟ್ಟಂತೆ, ಕೇಜ್ರಿವಾಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಧ್ಯಪ್ರವೇಶ ಮಾಡ್ತಿರೋದು ಜರ್ಮನಿ, ಅಮೆರಿಕ, ವಿಶ್ವಸಂಸ್ಥೆ ಕೂಡ ಮೂಗು ತೂರಿಸ್ತಿರೋದನ್ನು ನೋಡ್ತಾ ಇದ್ದೀವಿ. ಭಾರತ ತಿರುಗಿಸ್ಕೊಡ್ತಾ ಇದೆ. ಇದರ ನಡುವೆ ಎಲೆಕ್ಷನ್ ಹೊತ್ತಲ್ಲಿ ಪ್ರತಿಷ್ಠಿತ ದಿ ಎಕನಾಮಿಸ್ಟ್ ಸಮೀಕ್ಷಾ ವರದಿ ಏನು ಹೇಳ್ತಾ ಹೋಗುತ್ತೆ? ಹಾಗಾದರೆ ಸುಶಿಕ್ಷಿತ ಮತದಾರರು ಮೋದಿಯನ್ನು ಬೆಂಬಲಿಸ್ತಿರೋದು ಯಾಕೆ? ಯುವಕರು, ಸುಶಿಕ್ಷಿತರು ಭಾರತದಲ್ಲಿ ಜನಪ್ರಿಯ ನಾಯಕತ್ವದ ಪರವಾಗಿದ್ದಾರೆ. ವಿಶ್ವದಲ್ಲೆಲ್ಲ ಟ್ರೆಂಡ್ ಇರೋದು ಹೇಗೆ? ಯಾವುದೇ ದೇಶದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ, ಸಿಕ್ಕಾಪಟ್ಟೆ ಸ್ಟ್ರಾಂಗು, ಅಬ್ಬರಿಸ್ತಾ ಇರುವಂಥ ನಾಯಕತ್ವಕ್ಕೆ ವಿರೋಧ ಇರುತ್ತೆ ಸುಶಿಕ್ಷಿತ ವರ್ಗದಿಂದ. ಅದೇ ಟ್ರೆಂಡ್. ಆದರೆ ಭಾರತದಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಮೋದಿ ಸುಶಿಕ್ಷಿತ ವರ್ಗದ ವಿಶ್ವಾಸ, ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ. ಯಾಕಂದರೆ ಅಭಿವೃದ್ಧಿ ಅವ್ರಿಗೆ ಪೂರಕವಾಗಿ ಆಗ್ತಾ ಇದೆ ಅನ್ನುವಂಥ ರಿಪೋರ್ಟ್ ಇಲ್ಲಿ ಬರ್ತಾ ಇರೋದು. ವೈ ಇಂಡಿಯಾಸ್ ಎಲೈಟ್ಸ್ ಬ್ಯಾಕ್ ನರೇಂದ್ರ ಮೋದಿ ಅನ್ನುವಂತಹ ತಲೆ ಬರಹದಡಿಯೇ ಬಂದಿರುವಂಥ ಸಮೀಕ್ಷಾ ವರದಿಯಲ್ಲಿ ಏನೇನಿದೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಪರವೂ ಕೂಡ ಇದೇ ಥರ ಅಲೆ ಇತ್ತು. ಕಾಂಗ್ರೆಸ್ಗೆ ಯುವಕರು ಭರ್ಜರಿ ಸಪೋರ್ಟನ್ನು ಕೊಟ್ಟಿದ್ರು. ಆದರೆ 2010ರ ಬಳಿಕ ವಿವಿಧ ಸ್ಕ್ಯಾಮ್ಗಳಿಂದಾಗಿ ಆ ಸಪೋರ್ಟ್, ಎಲೈಟ್ ಕ್ಲಾಸ್ನ ಸುಶಿಕ್ಷಿತ ವರ್ಗದ ಸಪೋರ್ಟ್ ಕೊನೆಯಾಯಿತು ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಲಾಗಿದೆ ಮತ್ತು ಕಾರಣ ಕೊಡ್ತಾ ಇದೆ ಈ ಸಮೀಕ್ಷಾ ವರದಿ. 24ರಲ್ಲಿ ಮೋದಿ ಆಯ್ಕೆ ಖಚಿತ ಅನ್ನುವ ಮೂಲಕ ಬರುವಂಥ ಲೋಕಸಭಾ ಚುನಾವಣಾ ಫಲಿತಾಂಶದ ಒಪಿನಿಯನ್ ಪೋಲ್ ಇಡ್ತಾ ಇದೆ. ಹೊರಗಡೆ ದೇಶದಲ್ಲಿ ರೆಡಿ ಆಗಿರುವಂಥ ವರದಿ ಹೇಳ್ತಿರೋದು ಮೋದಿ ಆಯ್ಕೆಯಾಗೋದು ಖಚಿತ. ಯಾಕೆ ಹಾಗಾದರೆ ಈ ಕ್ಲಾಸ್ ಸುಶಿಕ್ಷಿತ ವರ್ಗ ಸಪೋರ್ಟ್ ಮಾಡ್ತಿದೆ ಅಂದರೆ ನಿಸ್ವಾರ್ಥ ರಾಜಕಾರಣ. ಮೋದಿ ಪ್ರಧಾನಿಯಾಗಿ ನಿಸ್ವಾರ್ಥ ರಾಜಕಾರಣ ಮಾಡ್ತಿದ್ದಾರೆ ಮತ್ತು ಅದರ ಪರಿಣಾಮ ಇಡೀ ಜಗತ್ತಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ಕಗ್ಗಂಟು ಎದುರಾಗಿರುವಾಗ, ರಿಸೆಷನ್ ಸ್ಟಾರ್ಟ್ ಆಗಿರುವಾಗ ಟಾಪ್ ಕಂಟ್ರೀಸಲ್ಲಿ ಭಾರತ ಆರ್ಥಿಕವಾಗಿ ಸುಸ್ಥಿರವಾಗಿ ಏರುಗತಿಯಲ್ಲಿದೆ ಅನ್ನೋದು ದೇಶವಾಸಿಗಳಿಗೆ, ಅದರಲ್ಲೂ ಈ ಕ್ಲಾಸ್ಗೆ ಬಹಳ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜಗತ್ತಲ್ಲಿ ಯಾವ ರೀತಿ ಟ್ರೆಂಡ್ ಇರುತ್ತೆ ಅನ್ನೋದಕ್ಕೆ, ಡೊನಾಲ್ಡ್ ಟ್ರಂಪ್ ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ದಾಗ ಅವರನ್ನು ವಿರೋಧಿಸ್ತಾ ಇತ್ತು ಈ ವರ್ಗ, ಸುಶಿಕ್ಷಿತ ವರ್ಗ. 26% ಜನ ಮಾತ್ರ ಅವ್ರನ್ನ ಬೆಂಬಲಿಸಿದ್ರಲ್ಲಿ ಸುಶಿಕ್ಷಿತರಾಗಿದ್ದರು. 50% ಅವರ ಬೆಂಬಲಿಸಿದವರಲ್ಲಿ ಸುಶಿಕ್ಷಿತ ವರ್ಗಕ್ಕೆ ಸೇರಿದವರು ಆಗಿರಲಿಲ್ಲ. ಹಾಗೆ ಈ ಬ್ರೆಕ್ಸಿಟ್ ವಿರುದ್ಧ, ಅಂದರೆ ಯಾವುದೇ ಜನಪ್ರಿಯ ನಾಯಕನ ನೀತಿ ನಿಯಮಗಳ ವಿರುದ್ಧ ಸಿಡಿದೆದ್ದಿರೋದೇ ಹೆಚ್ಚು ಸುಶಿಕ್ಷಿತ ವರ್ಗ ಮುಂದುವರಿದ ದೇಶಗಳಲ್ಲಿ. ಆದರೆ ಮೋದಿ ತಗೊಳ್ತಿರುವಂಥ ಪ್ರತಿ ನಿರ್ಧಾರವನ್ನು ಕೂಡ ಭಾರತದಲ್ಲಿ ಈ ಕ್ಲಾಸ್ ಮೆಚ್ಚಿಕೊಳ್ತಿದೆ, ಸಪೋರ್ಟ್ ಮಾಡ್ತಿದೆ. 2017ರಿಂದ ನಾವು ನೋಡೋದಾದರೆ ಉನ್ನತ ಶಿಕ್ಷಣ ಪಡೆದವರ ಪೈಕಿ 80% ಮಂದಿ, ಪ್ರಾಥಮಿಕ ಶಿಕ್ಷಣ ಪಡೆದವರ ಪೈಕಿ 66% ಮಂದಿ ಪ್ರಧಾನಿ ಮೋದಿ ಬಗ್ಗೆ ಅಭಿಮಾನವನ್ನು ಹೊಂದಿದ್ರು. 2019ರ ಲೋಕಸಭಾ ಬಳಿಕ ಪ್ರಕಟವಾದ ಲೋಕನೀತಿ ಸಮೀಕ್ಷೆಯಲ್ಲಿ ಪದವಿ ಪಡೆದಿರುವ ವರ್ಗದ 42% ಜನ ಮೋದಿ ನೇತೃತ್ವದ ಬಿಜೆಪಿ ಪರವಾಗಿದ್ರು. ಈಗ ನೋಡ್ತಾ ಇದ್ದೀವಿ ಈ ಸರ್ವೆಯಲ್ಲಿ, ಬ್ರಿಟನ್ ಮೂಲದ ಪ್ರತಿಷ್ಠಿತ ದಿ ಎಕನಾಮಿಸ್ಟ್ ಸರ್ವೆಯಲ್ಲಿ ಮೋದಿಗೆ ಭರ್ಜರಿ ಬೆಂಬಲ ವ್ಯಕ್ತವಾಗ್ತಿದೆ ಸುಶಿಕ್ಷಿತ ವರ್ಗದಿಂದ. ಮತ್ತು 24ರಲ್ಲಿ ಫಲಿತಾಂಶ ಮೋದಿಗೆ ಪೂರಕವಾಗಿರೋದು ಗ್ಯಾರಂಟಿ ಎನ್ನುವ ಅಚ್ಚರಿ ವಿಚಾರವನ್ನು ಪ್ರಕಟಿಸ್ತಾ ಇರೋದು ಎಲೆಕ್ಷನ್ಗೂ ಮುನ್ನವೇ. ಪ್ರಬಲ ಭಾರತ, ಮೋದಿ ಆಡಳಿತಾವಧಿಯಲ್ಲಿ ಭಾರತ ಆರ್ಥಿಕವಾಗಿ ಸದೃಢವಾಗಿರೋದು ಮತ್ತು ಜಾಗತಿಕವಾಗಿ ಹೆಚ್ಚು ಮನ್ನಣೆಯನ್ನು ಪಡ್ಕೊಂಡಿರೋದು ಚೀನಾ,
ಪೂರ್ವ ಏಷ್ಯಾದ ಹುಲಿಗಳು ಅಂತ ಅನಿಸ್ಕೊಂಡಿರೋ ದೇಶಗಳಿಗೆ ಸವಾಲು ಒಡ್ಡೋದಕ್ಕೆ ನಮಗೆ ಬಲಿಷ್ಠ ನಾಯಕತ್ವ ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಈ ದೇಶದ ಯುವಕರು, ಸುಶಿಕ್ಷಿತ ವರ್ಗದವರು ಕಾಯ್ತಾ ಇದ್ರು. ಆ ನಾಯಕತ್ವ ಮೋದಿಯಲ್ಲಿ ಕಾಣ್ತಾ ಇದ್ದಾರೆ. ಮತ್ತು ಮೋದಿ ಬದಲಿಸಬೇಕು ಅಂದ್ರೆ ಅಂಥ ಪರ್ಯಾಯ ನಾಯಕತ್ವ ಸೃಷ್ಟಿಯಾಗಬೇಕು. ಅಲ್ಲಿ ತನಕ ಮೋದಿ ಬಿಜೆಪಿ ಸರ್ಕಾರದ ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂಥ ಅಭಿಪ್ರಾಯ ದೇಶದಲ್ಲಿ ವ್ಯಕ್ತವಾಗಿರುವ ಬಗ್ಗೆ ಈ ರಿಪೋರ್ಟ್ ಕೊಡ್ತಾ ಇದೆ. ಮೋದಿಗೆ ಅಪಾಯ ಎಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಕೇಳಿದ್ರೆ, ಕೇಜ್ರಿವಾಲ್ ಅರೆಸ್ಟ್ ಅಂತ ಪ್ರಕರಣಗಳು, ಕಾಂಗ್ರೆಸ್ ಅಕೌಂಟ್ ಸೀಸ್ ವಿಚಾರ ಇಲ್ಲಿ ವ್ಯಕ್ತವಾಗಿಲ್ಲ. ಬಟ್ ಕೇಜ್ರಿವಾಲ್ ಅರೆಸ್ಟ್ನಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿ ಅವರು ಸುಶಿಕ್ಷಿತ ಜನರ ಬೆಂಬಲ ಕಳೆದುಕೊಳ್ಳೋದಕ್ಕೆ ಕಾರಣವಾಗಬಹುದು. ಸೊ ಅದು ರಿಸ್ಕಿನೇ ಅಂತ ಹೇಳ್ತಾ ಇದೆ. ಯಾಕಂದರೆ ಇಲ್ಲಿನ ಜನ ಇವತ್ತಿಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಪ್ರಶ್ನೆ ಮಾಡೋರು ಬೇಕು, ಎಲ್ಲರ ಧ್ವನಿ ಅಡಗೋದನ್ನು ಇಷ್ಟಪಡ್ತಿಲ್ಲ. ಸೊ ಇದು ಮೋದಿಗೆ ರಿಸ್ಕಿ ಆಗಬಹುದು ಅಂತ ಹೇಳ್ತಿದ್ದಾರೆ ಈ ರಿಪೋರ್ಟಲ್ಲಿ. ರಾಹುಲ್ ಗಾಂಧಿಯ ಬಗ್ಗೆ ನಂಬಿಕೆ ಬಹುತೇಕ ಸುಶಿಕ್ಷಿತರು ಹೊಂದಿಲ್ಲ, ಸಂಪೂರ್ಣವಾಗಿ ನಂಬಿಕೆ ಕಳ್ಕೊಂಡಿದ್ದಾರೆ. ವಂಶ ಪಾರಂಪರ್ಯ, ಅವರ ತಾಕತ್ತಿನಿಂದ ಸಾಮರ್ಥ್ಯದಿಂದ ನಾಯಕತ್ವ ಬೆಳೆಸ್ಕೊಂಡಿಲ್ಲ, ಕೇವಲ ವಂಶ ಪಾರಂಪರ್ಯವಾಗಿ ಬಂದು ಕೂತಿದ್ದಾರೆ ಮತ್ತು ಜನಸಂಪರ್ಕವನ್ನು ಹೊಂದಿಲ್ಲ ಅವರು ಅಂತ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಸದ್ಯಕ್ಕಂತೂ ಮೋದಿಗೆ ಅಪಾಯ ಇಲ್ಲವೇ ಇಲ್ಲ, ಪರ್ಯಾಯ ನಾಯಕತ್ವ ಕಾಣಿಸ್ತಾ ಇಲ್ಲ ಅಂತ ರಿಪೋರ್ಟನ್ನು ಕೊಡ್ತಾ ಇರೋದು ಈ ದಿ ಎಕನಾಮಿಸ್ಟ್ ಪ್ರತಿಷ್ಠಿತ ಬ್ರಿಟನ್ ಸರ್ವೆ ರಿಪೋರ್ಟ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.